ರಾಜ್ಯ ಈಗಾಗಲೇ ರೈತರ ಆತ್ಮಹತ್ಯೆಯಲ್ಲಿ ದೇಶದಲ್ಲಿ 2ನೇ ಸ್ಥಾನದಲ್ಲಿದೆ. ಕಳೆದ 3 ವರ್ಷಗಳಲ್ಲಿ ಸರ್ಕಾರಿ ಅಂಕಿಅಂಶಗಳ ಪ್ರಕಾರವೇ 2850ಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಬರಗಾಲ ರೈತರ ಆತ್ಮವಿಶ್ವಾಸವನ್ನ ಕಸಿದುಕೊಳ್ಳೋದಕ್ಕೆ ಅವಕಾಶ ಕೊಡಬಾರದು. ರೈತರಿಗೆ ಆತ್ಮವಿಶ್ವಾಸ ತುಂಬಬೇಕಾಗಿರತಕ್ಕಂಥ ಜವಾಬ್ದಾರಿ ಸರ್ಕಾರದ ಮೇಲಿದೆ. ಅವರಿಗೆ ಆತ್ಮವಿಶ್ವಾಸ ತುಂಬಬೇಕು ಅಂತ ಹೇಳಿದ್ರೆ ಬರಗಾಲವನ್ನು ಎದುರಿಸೋದಕ್ಕೆ ಬೇಕಾದಂಥ ಸಿದ್ಧತೆಯನ್ನ ಮಾಡಬೇಕು. ಈಗ ಅಗತ್ಯ ಇರತಕ್ಕಂಥ ಜಲಸಂಪನ್ಮೂಲವನ್ನ ಕುಡಿಯೋ ನೀರಿಗಾಗಿ ಮತ್ತು ಉಳಿದಂತೆ ಜಾನುವಾರುಗಳಿಗೆ ನೀರು ಮತ್ತು ಮೇವನ್ನು ಒದಗಿಸೋದಕ್ಕೆ ಬಳಕೆ ಮಾಡಿಕೊಳ್ಳೋದಕ್ಕೆ SOP ಅನ್ನು ರೂಪಿಸಬೇಕು. ಆಮೇಲೆ ಬರುವ ನೀರು ಖಾಲಿ ಆದಮೇಲೆ ಕುಡಿಯೋ ನೀರಿಗಾಗಿಯೇ ಪರಿತಪಿಸುವಂತ ಸ್ಥಿತಿ ನಿರ್ಮಾಣ ಆಗಬಾರ್ದು. ನಾವು ಪ್ರತಿಪಕ್ಷವಾಗಿ ಕೇವಲ ಟೀಕೆ ಮಾಡೋದಷ್ಟೇ ನಮ್ಮ ಉದ್ದೇಶ ಆಗಬಾರ್ದು ಅನ್ನೋ ಹಿನ್ನೆಲೆಯಲ್ಲೇನೆ ಸರ್ಕಾರಕ್ಕೆ ಸಕಾರಾತ್ಮಕವಾಗಿರೋ ಸಲಹೆಯನ್ನ ಕೊಡಲಿಕ್ಕೆ ಬಯಸಿ ಈ ಸಂಗತಿಯನ್ನು ಹಂಚಿಕೊಳ್ತಾ ಇದ್ದೀವಿ.